ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಮೈ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೇನಪ್ಪ ಅಂದರೆ ಒಬ್ಬ ಸಿಸ್ಟರ್ ಒಂದು ಕಮೆಂಟ್ ಮಾಡಿದರು, ಒಂದು ರಾತ್ರಿಯಲ್ಲಿ ಅಷ್ಟು ಬ್ಲೌಸ್ ಹೊಲಿಬೋದಾ ಅಂತ. ಮತ್ತು ಏನಪ್ಪ ಅಂದರೆ ಅವರು ಟೈಲರ್ ಅಂತೆ, ಅವರು ನೈಟೆಲ್ಲ ಹೊಲಿದ್ರೂ 3 ಬ್ಲೌಸ್ ಹೊಲಿತಾರಂತೆ ಅಷ್ಟೇ. ಹಂಗಾಗಿ ನಾನು ಟೈಲರೇನೆ, ನಾನು ರಾತ್ರಿ ಎಲ್ಲ ಹೊಲಿದ್ರು 3 ಬ್ಲೌಸ್ ಬಿಟ್ಟರೆ ಜಾಸ್ತಿ ಹೊಲಿಯೋಕ್ಕಾಗಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಒಂದು ಕಮೆಂಟ್ ಹಾಕಿದ್ದಾರೆ. ಅವರಿಗೋಸ್ಕರ ಈ ವಿಡಿಯೋ. ಸಿಸ್ಟರ್, ನೀವು ಹೇಳ್ತಿರೋದು ನಿಮಗೆ ಹೊಲಿಯೋಕ್ಕಾಗಲ್ಲ ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ. ಆದರೆ ಎಲ್ಲರೂ ನಿಮ್ಮ ಥರನೇ ಇರ್ತಾರೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ನಾನು ಆಲ್ರೆಡಿ ಇವಾಗ ಲೈನಿಂಗ್ ಬ್ಲೌಸು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ನಾನು ಈಗ ಜುಕ್ಕಿ ಮಿಷಿನ್ ತೊಗೊಂಡು ಒಂದು 6 ಮಂತ್ ಆಗಿದೆ. ಅದಕ್ಕಿಂತ ಮುಂಚೆ ನನ್ನ ಹತ್ರ ಮೆರಿಟ್ ಮಿಷಿನ್ ಇತ್ತು. ಆ ಮಿಷಿನಲ್ಲೂ ಕೂಡ ನಾನು ಬರೀ 30 ನಿಮಿಷದ ಒಳಗಡೆ ಒಂದು ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡಿ ವಿಡಿಯೋ ಹಾಕಿದ್ದೀನಿ. ಅಂದರೆ 30 ನಿಮಿಷದಲ್ಲಿ ಹೊಲಿಬೋದು ಅನ್ನೋದನ್ನು ಹಾಕಿದ್ದೀನಿ. ಬೇಕು ಅಂದರೆ ನನ್ನ ಚಾನಲಲ್ಲಿದೆ, ಚೆಕ್ ಮಾಡಿ. ಮತ್ತು ಇವಾಗ ನಿಮಗೋಸ್ಕರ ಇನ್ನೂ ಒಂದು ವಿಡಿಯೋ ಸ್ಟಿಚ್ ಮಾಡ್ತೀನಿ. 20ರಿಂದ 30 ನಿಮಿಷದ ಒಳಗಡೆ ಒಂದು ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಅಂತ ಮೆರಿಟ್ ಮಿಷಿನಲ್ಲೇ ಸ್ಟಿಚ್ ಮಾಡಿದ್ದೀವಿ. ಅಂದರೆ ಇದು ಜಾಕ್ ಮಿಷಿನು ಮತ್ತು ಇದು ಪವರ್ ಮಿಷಿನು. ಇದೆಲ್ಲ ಗಾರ್ಮೆಂಟ್ಸಲ್ಲಿ ಯೂಸ್ ಮಾಡುವಂಥ ಮಿಷಿನ್ ಆಗಿರೋದ್ರಿಂದ ಈ ಮಿಷಿನಲ್ಲಿ 20ರಿಂದ 30 ನಿಮಿಷದ ಒಳಗಡೆ ಆರಾಮಾಗಿ ಒಂದು ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದಕ್ಕೆ ಡಿಸೈನ್ ಇದ್ದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಇಲ್ಲ ಅಂತ ಹೇಳಲ್ಲ. ನಮಗಿಂತ ಇನ್ನೂ ಫಾಸ್ಟಾಗಿ ಹೊಲಿಯೋರು ಇದ್ದಾರೆ, ಓಕೆನಾ. ನಾನು ಅವ್ರನ್ನೂ ನೋಡಿದ್ದೀನಿ, ನಮಗಿನ್ನ ಫಾಸ್ಟಾಗಿ ಹೊಲಿಯೋರು ಇದ್ದಾರೆ. 15-20 ನಿಮಿಷದ ಒಳಗಡೆ ಮುಗಿಸೋರು ಇದ್ದಾರೆ. ನಾವು 15-20 ನಿಮಿಷ 30 ನಿಮಿಷದ ಮೇಲೆ ತೊಗೊಳ್ತೀವಿ, ಆ ಥರ ಇದೆ. ಹಂಗಾಗಿ ಈ ಥರದ ಮಿಷಿನಲ್ಲಿ ಆರಾಮಾಗಿ ಸ್ಟಿಚ್ ಮಾಡ್ಬೋದು, ಓಕೆನಾ. ನಿಮ್ಮದು ಚಿಕ್ಕ ಮಿಷಿನ್ ಆದರೂ ಆಗಲಿ, ಮೆರಿಟ್ ಮಿಷಿನಲ್ಲಾದರೂ ಆಗಲಿ, ನಿಮಗೆ ಮನಸ್ಸಿರಬೇಕು, ಹೊಲಿಬೇಕು, ನಾವು ಇಷ್ಟು ಬ್ಲೌಸ್ ಕೊಡಬೇಕು ಅನ್ನೋದು ಮನಸ್ಸಿರಬೇಕು. ಅವತ್ತು ಏನಕ್ಕೆ ವಿಡಿಯೋ ಮಾಡಿದೆ ಅಂದರೆ, ನಾನು ಅವ್ರದ್ದು ಅವತ್ತು ಡೇಟು ನನಗೆ ಗೊತ್ತಿರಲಿಲ್ಲ. ನಾನು ಹೊಲ್ದು ಕೊಟ್ಟರೆ ಆಯಿತು ಅಂದ್ಬಿಟ್ಟು, ಅಂದರೆ ವರ್ಕ್ ಹಾಕಿದ್ದೆ, ಅಂದರೆ ಎಂಬ್ರಾಯ್ಡಿಂಗ್ ವರ್ಕೆಲ್ಲ ಫಸ್ಟೇ ಹಾಕಿದ್ದು, ಸ್ಟಿಚ್ಚಿಂಗ್ ಮಾತ್ರ ನೈಟ್ ಮಾಡಿದ್ದು. ಹಂಗಾಗಿ ಒಬ್ಬರದೇ ಆಗಿರೋದ್ರಿಂದ ಕಟ್ಟಿಂಗ್ ಮಾಡೋಕ್ಕೂ ಕಷ್ಟ ಆಗಲ್ಲ. ಏನಕ್ಕಪ್ಪ ಅಂದರೆ ಒಂದು ಬ್ಲೌಸ್ ಕಟ್ ಮಾಡ್ಕೊಂಡ್ರೆ ಸಾಕು, ಇನ್ನು ಮಿಕ್ಕಿದ್ದೆಲ್ಲ ಒಂದೇ ಅಳತೆ ಇರುತ್ತೆ, ಅದನ್ನು ಇಟ್ಬಿಟ್ಟು ಕಟ್ ಮಾಡ್ಕೊಂಡ್ಬಿಟ್ರೆ ಆಯಿತು, ಓಕೆನಾ. ಇವಾಗ ಒಬ್ಬೊಬ್ರದ್ದು ಒಂದೊಂದು ಬ್ಲೌಸ್ ಆದರೆ ಒಬ್ಬೊಬ್ರಿಗೆ ಅಳತೆ ಮೆಜರ್ಮೆಂಟ್ ತೊಗೋಬೇಕು, ಕಟ್ಟಿಂಗ್ ಮಾಡಬೇಕು, ಅದು ಸ್ವಲ್ಪ ಕಷ್ಟ ಇದೆ, ರಿಸ್ಕ್ ಇದೆ, ಒಪ್ಕೋತೀನಿ, ಓಕೆನಾ. ಒಬ್ಬರದೇ ಆದರೆ ಒಬ್ಬರದ್ದು 10 ಬ್ಲೌಸ್ ಆದ್ರೂ ಕೂಡ ಅವಾಗ ಒಂದೇ ಅಳತೆಯಲ್ಲಿ ಇಟ್ಕೊಂಡು ಒಂದು ಬ್ಲೌಸ್ ಕಟ್ ಮಾಡಿಬಿಟ್ಟು ನಾವು ಒಂದೇ ಸಲ 10 ಬ್ಲೌಸನ್ನು ಕಟ್ಟಿಂಗ್ ಮಾಡ್ಕೊಂಬಿಟ್ರೆ, ಇವಾಗ 10 ಬ್ಲೌಸು ನಾವು ಎಷ್ಟು ಟೈಮ್ ತೊಗೋತೀವಿ ಅಷ್ಟು ಟೈಮ್ ಬೇಕಾಗಿಲ್ಲ. ಇವಾಗ ಒಂದೊಂದು ಬ್ಲೌಸ್ಗೆ ಕಾಲು ಗಂಟೆ ಆದರೂ 10 ಬ್ಲೌಸ್ಗೆ ಎಷ್ಟಾಗ್ಬಿಡುತ್ತೆ ಅಲ್ವಾ. ನಾವು ಒಂದೇ ಸಲ ಇಟ್ಕೊಂಡು ಒಂದೇ ಸಲ ಕಟ್ಟಿಂಗ್ ಮಾಡೋದ್ರಿಂದ ಆವಾಗ ಅಷ್ಟು ಟೈಮ್ ಬೇಕಾಗಿಲ್ಲ, ಓಕೆನಾ. ನಾವು ಹಾಕಿರೋದು ಈ ಥರ ನಿಮ್ಮಂಥವ್ರು, ಇವಾಗ ನಿಮ್ಮ ಕೈಲಿ ಆಗಲ್ಲ ಅಂತ ಇದ್ದೀರಲ್ಲ ಅಂಥವ್ರಿಗೆ ಮೋಟಿವೇಶನ್ ಆಗಲಿ ಅನ್ನೋದಕ್ಕೋಸ್ಕರನೇ ಹಾಕಿರುವಂಥದ್ದು. ಆವಾಗ ನಾನು ಒಂದೇ ಅಳತೆಯಲ್ಲಿ ಎಲ್ಲನೂ ಕಟ್ಟಿಂಗ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಫಸ್ಟ್ಗೆ ಅದಕ್ಕೆ ಬೆಲ್ಟು, ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಏನೇನು, ಅದು ಅಲ್ಲದೆ ಸ್ವಲ್ಪ ಡಿಸೈನ್ ಬ್ಲೌಸ್ಗಳು ಹೊಲ್ದಿದ್ದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ವರ್ಕ್ ಬ್ಲೌಸ್ಗಳು ನಾನು ಇನ್ನು 20 ನಿಮಿಷದ ಒಳಗಡೆ ಮುಗಿಸ್ತೀನಿ. ಯಾಕೆಂದರೆ ಅದಕ್ಕೇನು ಪೈಪಿಂಗು ಏನೂ ಬರಲ್ಲ, ಇನ್ನೌಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಬಿಡೋದು, ಓಕೆನಾ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ನೀವು ನನ್ನ ಚಾನಲ್ನ ವಾಚ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್ನ 20 ನಿಮಿಷದೊಳಗಡೆ ಸ್ಟಿಚ್ ಮಾಡ್ಬೋದು. ಏನಕ್ಕಪ್ಪ ಅಂದರೆ ಅದಕ್ಕೆ ನಾನು ಹೇಳ್ದಂಗೆ ಪೈಪಿಂಗು ಇಲ್ಲ ಎಮ್ಮಿಂಗ್ ಪಟ್ಟಿ ಏನೂ ಬರಲ್ಲ, ಸ್ಟಿಚ್ ಮಾಡಿ ಇನ್ನೌಟ್ ಮಾಡಿಬಿಡೋದ್ರಿಂದ ನಾವು ಆರಾಮಾಗಿ 20 ನಿಮಿಷದಲ್ಲಿ ಸ್ಟಿಚ್ ಮಾಡ್ಬೋದು. 20 ನಿಮಿಷನೂ ಬೇಡ ಬಿಡಿ, ಒಂದು 30 ನಿಮಿಷನೇ ಆಗಲಿ ಬಿಡಿ, 35 ನಿಮಿಷನೇ ಆಗಲಿ ಬಿಡಿ ಅಲ್ವಾ. ಒಂದು ಲೈನಿಂಗ್ ಬ್ಲೌಸ್ಗೆ ಆರಾಮಾಗಿ ನಾವು ಹೆಂಗೆ ಹೊಲಿತೀವಿ ಅಂದ್ರೂ 30ರಿಂದ 40 ನಿಮಿಷ ಬೇಕಾಗಲ್ಲ, 30 ನಿಮಿಷದ ಒಳಗಡೆ ನಾವು ಸ್ಟಿಚ್ ಮಾಡ್ಬೋದು, ಓಕೆನಾ. ನೀವು ಆ ಥರ ಇವಾಗ ನಮ್ಮನ್ನು ನೋಡಿ ಆದರೂ ನೀವು ಹೊಲಿತೀನಿ, ನಾವು ಹೊಲಿಬೇಕು ಅನ್ನೋದು ನಿಮ್ಮ ಮನ್ಸಿಗೆ ಬರಬೇಕು, ಓಕೆನಾ. ಆಮೇಲೆ ನೀವು ಯಾವ ರೀತಿ ಸ್ಟಿಚ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಾವು ಒಂದು ಪ್ಲಾನ್ ಮಾಡ್ಕೋತೀವಿ, ಹೇಗೆ ಅಂದರೆ ಇವಾಗ ಇಷ್ಟು ಬ್ಲೌಸ್ ಕೊಡಬೇಕು ಅಂದರೆ ಅದಕ್ಕೆಲ್ಲ ಫಸ್ಟೇ ನಾವು ರೆಡಿ ಮಾಡಿ ಇಟ್ಕೋತೀನಿ ನಾನು ಬ್ಲೌಸ್ಗಳನ್ನ. ಅದಕ್ಕೆ ನಾನು ಹೇಳಿದ್ನಲ್ಲ, ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಮತ್ತು ಸ್ಲೀವ್ಸ್ಗೆ ಸೈಡ್ ಜಾಯಿಂಟ್ ಮಾಡೋ ಬಟ್ಟೆ ಪೀಸು ಎಲ್ಲ ಒಂದೇ ಸಲ ಕಟ್ ಮಾಡಿ ನೀಟಾಗಿ ಜೋಡಿಸ್ಕೊತೀನಿ. ಅಂದರೆ ಕಟ್ಟಿಂಗಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆವಾಗ ಏನಾಗುತ್ತೆ, ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಟೈಮ್ ತೊಗೊಳ್ಳಲ್ಲ, ಯಾಕೆಂದರೆ ಎಲ್ಲ ರೆಡಿ ಇರುತ್ತೆ. ತೊಗೊಂಡು ಸ್ಟೆಪ್ ಬೈ ಸ್ಟೆಪ್ಪು ಸ್ಟಿಚ್ ಮಾಡ್ಕೊತಾ ಹೋಗೋದು ಅಷ್ಟೇ. ಅವಾಗ ನಮ್ಗೆ ಪೀಸ್ನ ಮತ್ತೆ ಕಟ್ ಮಾಡಬೇಕು, ಅದಕ್ಕೆ ಹುಡುಕಬೇಕು, ತೊಗೋಬೇಕು, ಆ ಥರ ಇರೋಲ್ಲ ಒಂದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಮ್ಮದು ಜಾಕ್ ಮಿಷಿನ್ ಆಗಿರೋದ್ರಿಂದ ನಾನು ದಾರನ ಇವಾಗ ಒಂದು ಸ್ಟಿಚ್ ಮಾಡ್ತಿದ್ದಂಗೆ ಇನ್ನೊಂದು ದಾರ ಹಾಕಿರ್ತೀನಿ. ನಾನು ನೆಕ್ಸ್ಟ್ ಬ್ಲೌಸ್ ಯಾವುದು ಹೊಲಿಬೇಕು ಅಂದ್ಕೊಂಡಿರ್ತೀನಲ್ಲ ಅದಕ್ಕೆ ದಾರನ ಹಾಕಿರ್ತೀನಿ, ಅಲ್ಲೇ ಬಾಬಿನ್ ಸುತ್ಕೊಂಡಿರುತ್ತೆ. ನಾನು ಸ್ಟಿಚ್ ಮಾಡ್ತಿದ್ದಂಗೆ ದಾರ ಸುತ್ತುತ್ತೆ. ಅಂದರೆ ಅದಕ್ಕೆ ದಾರ ಸುತ್ತಕ್ಕೆ ಅಂತ ಎಕ್ಸ್ಟ್ರಾ ಟೈಮ್ ಕೊಡೋಲ್ಲ ನಾನು, ಓಕೆನಾ.
ಹಂಗಾಗಿ ಒಂದು ಸ್ಟಿಚ್ ಮಾಡ್ತಿದ್ದಂಗೆ ಇನ್ನೊಂದು ದಾರ ಸುತ್ಕೊಳ್ತೀನಿ, ಅದನ್ನು ತೆಗೆದುಬಿಟ್ಟು ಇನ್ನೊಂದು ದಾರ ಹಾಕಿರ್ತೀನಿ, ಮಾಮೂಲಿ ಸ್ಟಿಚ್ ಮಾಡ್ತಾ ಇರ್ತೀನಿ. ನಾನು ದಾರ ಸುತ್ತಕ್ಕೆ ಅಂತ ಟೈಮ್ ಕೊಡಲ್ಲ, ಓಕೆನಾ. ಆ ರೀತಿ ನಾನು ಎಲ್ಲನೂ ಒಟ್ಟಿಗೆ ಹಂಗೆ ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ನಾನು ಹೇಳ್ದಂಗೆ 20ರಿಂದ 30 ನಿಮಿಷದೊಳಗೆ ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು, ಓಕೆನಾ. ಈಗ ನಾನು ಹೇಳ್ತಾ ಇದ್ದೀನಿ ಅಂತನಾದರೂ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನಿವಾಗ ಯಾವ ರೀತಿ ಕಟ್ಟಿಂಗ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡು ಸ್ಟಿಚ್ ಮಾಡ್ತೀನಲ್ಲ ಅದೇ ರೀತಿ ಸ್ಟಿಚ್ ಮಾಡಿ. ನಾನು ಹೇಳ್ತಾ ಇರೋದು ಜಾಕ್ ಮಿಷಿನು ಅಂತಲ್ಲ, ನೀವು ಮಾಮೂಲಿ ಮಿಷಿನಲ್ಲೂ ಹೊಲಿಬೋದು ಸಿಸ್ಟರ್. ನೀವು ಆಗಲ್ಲ ಅಂತ ನೀವು ಅಂತ ಇದ್ದೀರಾ, ಮನ್ಸು ಮಾಡಬೇಕು ಅಷ್ಟೇ. ಇವಾಗ ನಾನು ಹೇಳ್ದಂಗೆ ಅವತ್ತು ಅವ್ರು ಕೇಳಿದ್ರು ಅಂದ್ಬಿಟ್ಟು ಅವಾಗ ನನಗೆ ಎಂಬ್ರಾಯ್ಡಿಂಗ್ ವರ್ಕ್ದೇನು ಹೊಲಿಯೋಕ್ಕೆ ಟೈಮ್ ತೊಗೊಳ್ಳಿಲ್ಲ, ಸ್ವಲ್ಪ ಡಿಸೈನ್ ಬ್ಲೌಸ್ಗಳು ಟೈಮ್ ತೊಗೋತು ಅಷ್ಟೇ. ಆಮೇಲೆ ನಾವು ಇವಾಗ ಅದನ್ನು ರೆಡಿ ಮಾಡಿ ಬೆಳಗ್ಗೆಗೆ ನನಗೆ ಎಮ್ಮಿಂಗ್ ಹುಕ್ಸ್ ಹಾಕೋರು ಇದ್ದಾರೆ, ಕೊಡೋಣ ಅಂದರೆ ಅವ್ರು ತೊಗೊಂಡೋಗಿ ಅವ್ರು ನನಗೆ ತಂದುಕೊಡೋಕೆ ಲೇಟ್ ಮಾಡ್ತಾರೆ. ಯಾಕೆಂದರೆ ಅವ್ರ ಮನೆ ಕೆಲಸಗಳು ಮುಗಿಸಿ ಬೆಳಗ್ಗೆನೇ ಕೊಡ್ತೀವಿ ಅಂದರೆ ಅವ್ರ ಮನೆ ಕೆಲಸ ಮುಗಿಸಿ ಆಮೇಲೆ ಅವ್ರು ರೆಡಿ ಮಾಡಿ ನನಗೆ ತಂದು ಕೊಡೋದು. ಹಂಗಾಗಿ ನಾನೇನು ಮಾಡಿದೆ, ಅವತ್ತು ನೈಟ್ ಫುಲ್ಲೂ ಸ್ಟಿಚ್ ಮಾಡಿದ್ದೀನಿ. ಆದರೆ ಅದೊಂದು ವೀಡಿಯೋ ಮಾಡಬೇಕಿತ್ತು, ನಾನು ಮಿಸ್ ಮಾಡಿಕೊಂಡೆ. ನೆಕ್ಸ್ಟ್ ಟೈಮ್ ನಾನು ನೈಟ್ ಡ್ಯೂಟಿ ಮಾಡೋದನ್ನ ಫುಲ್ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ, ಓಕೆನಾ. ಒಟ್ಟಿನಲ್ಲಿ ಆಮೇಲೆ ಅದನ್ನು ಮಾಡಿ ನಾನೇ ಎಮ್ಮಿಂಗ್ ಹುಕ್ಸ್ ಹಾಕಿದೆ. ಮಾತ್ರ ನಾನು ಮಿಷಿನಲ್ಲೇ ಮಾಡಿದೆ, ಅದಂತೂ ಹೇಳ್ತೀನಿ. ಐನೆಲ್ಲ ನಾನು ಮಿಷಿನಲ್ಲೇ ಮಾಡಿದೆ, ಯಾಕೆಂದರೆ ನನಗೆ ಗೊತ್ತಿತ್ತಲ್ಲ ಇವಾಗ ಬೇರೆಯವ್ರಿಗೂ ಕೊಡೋಕ್ಕಾಗಲ್ಲ, ನಾನು ಮಾಡೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಂದರೆ ಕಾಜಾನ ಮಿಷಿನಲ್ಲೇ ಮಾಡಿದೆ. ಮಾಮೂಲಿ ಹುಕ್ಸ್ ಮಾತ್ರ ನಾನೇ ಹಾಕಿದೆ, ಹುಕ್ಸ್ ಹಾಕಿದೆ, ಪ್ರೆಸ್ ಬಟನ್ ಹಾಕಿದೆ. ಎಮ್ಮಿಂಗ್ ಅಂತೂ ಯಾವುದೂ ಇರಲಿಲ್ಲ, ಎಲ್ಲ ಪೈಪಿಂಗು ಔಟ್ ಮಾಡಿರೋದ್ರಿಂದ ಆರಾಮಾಗಿ ನಾನು ಎಲ್ಲ ಮುಗಿಸಿದ್ದೀನಿ, ಓಕೆನಾ. ಈ ರೀತಿ ಮಾಡ್ಕೋಬೇಕು. ಇವಾಗ ನಮಗೊಂದು ಐಡಿಯಾ ಬರುತ್ತೆ. ಇವಾಗ ನಾನು ಬೇರೆಯವ್ರಿಗೆ ಕೊಡಬೇಕು ಅಂದರೆ ಅವ್ರು ಹುಕ್ಸ್ ಬೇಕು ಅಂದರೆ ನಾನು ಆ ಥರ ಸ್ಟಿಚ್ ಮಾಡ್ತೀನಿ. ಇಲ್ಲ ಅವ್ರಿಗೆ ಅಡ್ಜಸ್ಟ್ ಮಾಡ್ಕೋತಾರೆ ಅನ್ನೋರ್ಗಾದರೆ ನಾನೇ ಮಾಡಬೇಕು ಅಂದಾಗ, ಅರ್ಜೆಂಟ್ ಕೊಡಬೇಕು ಅಂದಾಗ ನಾನು ಅವ್ರನ್ನ ಕಾಯಕ್ಕೆ ಹೋಗಲ್ಲ, ಹುಕ್ಸ್ ಹಾಕೋರನ್ನ ಕಾಯಕ್ಕೆ ಹೋಗಲ್ಲ. ನಾನೇ ಹುಕ್ಸ್ ಹಾಕ್ಬಿಟ್ಟು ಅದು ಎಲ್ಲ ಮಿಷಿನಲ್ಲೇ ಮಾಡಿರ್ತೀನಿ, ಸ್ಟಿಚ್ ಮಾಡಿ ಕೊಟ್ಬಿಡ್ತೀನಿ, ಓಕೆನಾ. ಏನಕ್ಕಪ್ಪ ಅಂದರೆ ಇವಾಗ ಅವ್ರನ್ನ ಕಾದು ಅವ್ರು ಬಂದು ತೊಗೊಂಡೋಗಿ ಅಂದರೆ ಅರ್ಜೆಂಟ್ ಬ್ಲೌಸ್ಗಳು ಕೊಡೋಲ್ಲ ನಾನು. ಮಾಮೂಲಿ ಇವಾಗ ಅರ್ಜೆಂಟ್ ಇಲ್ಲ ನಾಳೆ ಕೊಡ್ಬೋದು ಅನ್ನೋದನ್ನ ಕೊಡ್ತೀನಿ. ಇವಾಗ ಅರ್ಜೆಂಟಾಗಿ ನಾಳೆನೇ ಕೊಡಬೇಕು ಅಂದಾಗ ಆಗಲ್ಲ. ಇವಾಗ ನಾನು ಮೊನ್ನೆ ಒಂದು ರೀಸೆಂಟಾಗಿ ಆಯಿತು, ಪಾಪ ಅವ್ರು 3 ಸಲ ಮನೆ ಹತ್ರ ಬಂದು ಹೋಗಿದ್ದಾರೆ. ಅವ್ರು ತಂದು ಕೊಟ್ಟೇ ಇಲ್ಲ, ಅವರೆಲ್ಲ ಹೊರಗಡೆ ಹೋಗ್ಬಿಟ್ಟು ತಂದು ಕೊಡ್ತೀನಿ ಅಂತ ಹೇಳಿ ತಂದುಕೊಟ್ಟೇ ಇಲ್ಲ. ಹಂಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನೇನಪ್ಪ ಮಾಡ್ತೀನಿ ಅಂದರೆ ಕೆಲವೊಂದು ಅರ್ಜೆಂಟ್ ಇರೋ ಬಟ್ಟೆಗಳನ್ನ ನಾನು ಕೊಡೋಕ್ಕೆ ಹೋಗಲ್ಲ. ಫಾಲ್ ಹಾಕೋದಾಗಲಿ, ಜಿಗ್ಜಾಗ್ ಆಗಲಿ, ಈ ಥರ ಸ್ಟಿಚ್ಚಿಂಗ್ ಆಗಲಿ, ಎಮ್ಮಿಂಗ್ ಹುಕ್ಸ್ ಆಗಲಿ ಎಲ್ಲನೂ ನಾನೇ ಮಾಡ್ತೀನಿ, ಓಕೆನಾ. ಯಾಕೆ ನನಗೇನು ಎಮ್ಮಿಂಗ್ ಹುಕ್ಸ್ ಹಾಕೋಕ್ಕೇನು ಅಷ್ಟು ಟೈಮ್ ಬೇಕಿಲ್ಲ, 5 ನಿಮಿಷ 10 ನಿಮಿಷದೊಳಗೆ ಮುಗಿಸ್ತೀನಿ, ಓಕೆನಾ. ನನಗೆ ಅಷ್ಟು ಫಾಸ್ಟಾಗಿ ಹಾಕ್ತೀನಿ ಎಮ್ಮಿಂಗ್ ಹುಕ್ಸು ಎಲ್ಲನೂ. ಹಂಗಾಗಿ ಬೇಕಾದ್ರೆ ಅದು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ಹಾಕ್ತೀನಿ. ನನ್ನ ಚಾನಲ್ನ ವಾಚ್ ಮಾಡಿ ಸಿಸ್ಟರ್, ನಿಮಗೆ ಇದರಿಂದ ನಿಮಗೆ ಮೋಟಿವೇಶನ್ ಸಿಗ್ಬೋದು, ಓಕೆನಾ. ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ, ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಹೇಳ್ತೀವಿ. ಯಾಕೆಂದರೆ ಟೈಲರ್ ಕಷ್ಟ ಗೊತ್ತಿರಬೇಕು ಅನ್ಕೋತೀನಿ. ಆದರೆ ನೀವು ಹೇಳ್ತಾ ಇರೋದು ನೋಡಿದ್ರೆ ನೀವು ಅಷ್ಟು ಎಫೆಕ್ಟ್ ಹಾಕಿ ಮಾಡಲ್ಲ ಕೆಲಸ ಅನ್ಕೋತೀನಿ. ಇಲ್ಲ ಕೆಲಸ ನಿಮ್ಗೆ ಆ ಥರ ಅರ್ಜೆಂಟ್ ಬರಲ್ಲ ಅನಿಸುತ್ತೆ. ಯಾಕೆಂದರೆ ನಮ್ಗೆ ಒಂದೊಂದು ಸಲ ಇವಾಗ ಸ್ವಲ್ಪ ಕಡಿಮೆ, ಇವಾಗ ಆಸಡ್ ಆಗಿರೋದ್ರಿಂದ ಇನ್ನೂ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗ್ತಿದ್ದಂಗೆ ನಮ್ಗೆ ಸ್ಟಾರ್ಟ್ ಆಗುತ್ತೆ ಬಟ್ಟೆಗಳು. ಅರ್ಜೆಂಟ್ ಕೊಡೋದಿರುತ್ತೆ, ಓಕೆನಾ. ಅಂತೇಳಿ ನಮ್ಗೆ ಇವಾಗ ಮನೆ ಕೆಲಸಗಳಲ್ಲೂ ಇವಾಗ ಕ್ಲೀನ್ ಮಾಡೋದಿರುತ್ತೆ, ಅದಿರುತ್ತೆ, ಇದಿರುತ್ತೆ, ಜೊತೆಗೆ ಇದನ್ನು ಸ್ಟಿಚ್ ಮಾಡಬೇಕು, ಓಕೆನಾ. ಇವಾಗ ಅರ್ಜೆಂಟ್ ಇದ್ದಾಗ ನಾವೇ ರೆಡಿ ಮಾಡಬೇಕು, ಈ ಥರ ಎಲ್ಲ ಇರುತ್ತೆ, ಓಕೆನಾ. ಹಂಗಾಗಿ ಆ ಥರ ನೀವು ಮೋಟಿವೇಶನ್ ವಿಡಿಯೋ ಅದು, ನಾವೇನು ಇವಾಗ ಸುಮ್ಮನೆ ಹೇಳ್ತಾ ಇಲ್ಲ, ಮಾಡ್ಬೋದು ಅಂತಲೇ ಹಾಕಿರೋದು. ನೀವು ಟ್ರೈ ಮಾಡಿ, ಯಾಕಾಗಲ್ಲ, ಇಂಥವರೆಲ್ಲ ಮಾಡ್ತಾಯಿದ್ದಾರೆ, ನಾವು ಟ್ರೈ ಮಾಡ್ತೀವಿ, ನಾವು ಟ್ರೈ ಮಾಡಬಹುದು ಅನ್ನೋದಕ್ಕೋಸ್ಕರ ನಾನು ಆ ವಿಡಿಯೋ ಮಾಡಿರೋದು. ನಾನು ನಾಳೆ ನಿಮಗೆ ಒಂದು ವಿಡಿಯೋ ಹಾಕ್ತೀನಿ, ಒಂದು ಬ್ಲೌಸ್ದು 20 ಮಿನಿಟ್ಸ್ ಇಲ್ಲ 30 ಮಿನಿಟ್ಸ್ ಒಳಗೆ ಸ್ಟಿಚ್ ಮಾಡ್ಬೋದು, ಓಕೆನಾ. ಆ ವಿಡಿಯೋನ ವಾಚ್ ಮಾಡಿ. ನಾನು ಅದನ್ನು ಫಾಸ್ಟ್ ಮಾಡಲ್ಲ, ಓಕೆನಾ, ನಾನು ಹೇಗೆ ಸ್ಟಿಚ್ ಮಾಡಿದ್ದೀನಿ ಹಾಗೇನೆ ಹಾಕ್ತೀನಿ. 30 ಮಿನಿಟ್ ಒಳಗಡೆ ಸ್ಟಿಚ್ ಮಾಡಿರೋದನ್ನು ಹಾಕ್ತೀನಿ, ಓಕೆನಾ. ಅದು ನಿಮಗೋಸ್ಕರನೇ ಮಾಡಿರೋವಂಥ ವಿಡಿಯೋ. ನೀವಾಗ ಕೇಳಿದ್ರಲ್ಲ ನೈಟಲ್ಲಿ ಅಷ್ಟು ಮಾಡ್ಬೋದಾ ಅಂತ, ಅದಕ್ಕೋಸ್ಕರ ಆ ವಿಡಿಯೋ ನೋಡಾದರೂ ನೀವು ನೆಕ್ಸ್ಟು ಅದೇ ಥರ ಹೊಲಿಯಕ್ಕೆ ಟ್ರೈ ಮಾಡಿ, ಓಕೆನಾ. ಇದೊಂದು ನಾವೇನು ಇದಂತ ಹೇಳ್ತಾ ಇಲ್ಲ, ಮೋಟಿವೇಶನ್ ಆಗಿ ಹೇಳ್ತಾ ಇರೋದು, ಓಕೆನಾ. ನೀವು ಟ್ರೈ ಮಾಡ್ಬೋದು, ಯಾಕಾಗಲ್ಲ, ಮಾಡ್ತೀವಿ ಅಂತ ಮನಸ್ಸಿದ್ರೆ ಎಲ್ಲ ಕೆಲಸನೂ ಮಾಡ್ಬೋದು, ಓಕೆನಾ. ಈ ಟೈಲರಿಂಗಲ್ಲಿ ನಾನು 25 ವರ್ಷ ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೇಳ್ತಾ ಇದ್ದೀನಿ. ನಾವು ಒಂದೊಂದ್ಸಲ ಎಷ್ಟು ಬಟ್ಟೆಗಳು ಹೊಲ್ದಿದ್ದೀವೋ ಲೆಕ್ಕನೇ ಇರಲ್ಲ. ಈಗ ಸ್ವಲ್ಪ ಕೊರೋನಾ ಬಂದಮೇಲೆ ನನಗೆ ಸ್ವಲ್ಪ ಡಲ್ ಆಗಿರೋದು ಕೆಲಸ ಅಂದರೆ ಇದೆ, ಅಷ್ಟು ಕೆಲಸ ನಾವು ನೈಟ್ ಫುಲ್ಲು ಕೆಲಸ ಇರೋದು ಅಷ್ಟು ಇರ್ತಿತ್ತು. ಈಗ ಸ್ವಲ್ಪ ಅಷ್ಟು ಕೆಲಸ ಇಲ್ಲ, ಅಂದರೆ ನೈಟ್ ಎಲ್ಲ ಫುಲ್ಲು ಮಾಡುವಷ್ಟು ಇರಲ್ಲ. ಹಂಗೆ ಅರ್ಜೆಂಟ್ ಇದ್ದಾಗ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ, ಓಕೆನಾ. ನೆಕ್ಸ್ಟ್ ಟೈಮ್ ನಾನು ನೈಟ್ ಡ್ಯೂಟಿ ಮಾಡಿದಾಗ ನಿಮಗೆ ವೀಡಿಯೋ ನಿಮಗೋಸ್ಕರ ಅನ್ನೋದರ ವೀಡಿಯೋ ಮಾಡಿ ಹಾಕ್ತೀನಿ. ಫುಲ್ಲು ವೀಡಿಯೋನ ವಾಚ್ ಮಾಡ್ತಾಯಿರಿ ನನ್ನ ಚಾನಲ್ನ, ಓಕೆನಾ.
ಈ ರೀತಿ ನೀವು ಆ ಥರ ಅಂದ್ಕೊಳಕ್ಕೆ ಹೋಗಬೇಡಿ. ಕಮೆಂಟ್ ಮಾಡಿದ್ದು ನಾನು ತಪ್ಪು ಅಂತ ಹೇಳಲ್ಲ. ನೀವು ಹೆಂಗೆ ಹೊಲಿತೀರೋ ಅದನ್ನು ನೀವು ನಾನು ಹಿಂಗೆ ಹೊಲಿತೀನಿ ಅನ್ನೋದನ್ನು ಹೇಳ್ಕೊಂಡಿದ್ದೀರಾ. ನಾನು ಹೊಲ್ದಿರೋದನ್ನು ನಾನು ಹೇಳಿದ್ದೀನಿ, ಓಕೆನಾ? ಹಾಗಾಗಿ ನೀವು ಟ್ರೈ ಮಾಡಿ. ನೀವು ಬಟ್ಟೆಗಳು ಜಾಸ್ತಿ ಬರ್ತಿದೆ ಅಂದಾಗ ಹೊಲಿಲೇಬೇಕಾಗುತ್ತೆ, ಯಾಕೆಂದರೆ ಅರ್ಜೆಂಟ್ ಕೇಳ್ತಾ ಇರ್ತಾರೆ, ಅವಾಗ ನಾವು ರೆಡಿ ಮಾಡಿ ಕೊಡಲೇಬೇಕಾಗುತ್ತೆ, ಓಕೆನಾ? ಇವಾಗ ನಿಮ್ಗೆ ಬಟ್ಟೆ ಕಡಿಮೆ ಇರೋದ್ರಿಂದ ನಿಮಗೆ ಅಯ್ಯೋ ಬಿಡು ಹೊಲ್ಕೊಟ್ರಾಯ್ತು ನಾಳೆ ಕೊಟ್ರಾಯ್ತು ಅಂತ ಅನ್ಕೋಬೋದು. ಇವಾಗ ನಾವು ಅಷ್ಟೇ ಬಟ್ಟೆಗಳು ಕಡಿಮೆ ಇದ್ದಾಗ ಅಷ್ಟು ಜಾಸ್ತಿ ರಿಸ್ಕ್ ತಗೊಳಕ್ಕೆ ಹೋಗಲ್ಲ. ಅರ್ಜೆಂಟ್ ಇದ್ದಾಗ ಕೊಡಲೇಬೇಕಾಗುತ್ತಲ್ವ, ಹಂಗಾಗಿ ಅವಾಗ ನಾವು ಬೇಗನೆ ಸ್ಟಿಚ್ ಮಾಡಿ ಕೊಡಲೇಬೇಕಾಗುತ್ತೆ, ಓಕೆನಾ? ಹಂಗಾಗಿ ನಿಮಗೂ ಆ ಥರ ಬಟ್ಟೆಗಳು ಜಾಸ್ತಿ ಬರ್ತಾ ಇದೆ ಅಂದರೆ ಟ್ರೈ ಮಾಡಿ. ನೀವು ಒಂದು ದಿನಕ್ಕೆ ನಾನು 10 ಬ್ಲೌಸ್ ಹೊಲ್ದೇ ಇರೋದು ಇದೆ, ಓಕೆನಾ? ಒಂದು ದಿನಕ್ಕೆ ನಮಗಿಂತ ಇನ್ನೂ 10-12 ಬ್ಲೌಸ್ ಹೊಲಿಯೋರು ಇದ್ದಾರೆ. ಆ ಥರ ಈ ಬಟ್ಟೆಗಳು ಬಂದಾಗ ನಾವು ಆ ಥರ ಲೆಕ್ಕಾಕಕ್ಕೆ ಹೋಗಲ್ಲ. ಎಷ್ಟು ಬ್ಲೌಸ್ ಬಂದ್ರೂ ಅರ್ಜೆಂಟ್ ಹೊಲ್ದು ಕೊಡ್ತಾ ಇರ್ತೀವಿ, ಓಕೆನಾ? ಹಬ್ಬಗಳ ಸೀಸನಲ್ಲಿ, ಮದುವೆಗಳ ಸೀಸನಲ್ಲಿ ತುಂಬ ಬಟ್ಟೆಗಳು ಆ ಥರ ಅವೆಲ್ಲ ವೀಡಿಯೋನು ಮಾಡೋಕ್ಕಾಗಲ್ಲ, ಅರ್ಜೆಂಟ್ ಕೊಡಬೇಕಾಗಿರುತ್ತೆ. ರೆಡಿ ಮಾಡೋದು ಕೊಡೋದು ಅಷ್ಟೇ ಆಗಿಬಿಟ್ಟಿರುತ್ತೆ, ಓಕೆನಾ? ಆ ಥರ ನೀವು ಟ್ರೈ ಮಾಡಿ, ಅದನ್ನು ಮೋಟಿವೇಶನ್ ಆಗಿ ತಗೊಳ್ಳಿ, ಓಕೆನಾ? ಈ ಥರ ಒಂಥರ ಬ್ಯಾಡ್ ಕಮೆಂಟ್ ಥರ ಮಾಡೋಕ್ಕೆ ಹೋಗಬೇಡಿ. ನೀವು ಆ ಥರ ಟ್ರೈ ಮಾಡೋದಕ್ಕೆ, ನೀವು ಸ್ಟಿಚ್ ಮಾಡೋದಕ್ಕೆ ಟ್ರೈ ಮಾಡಿ, ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ವಿಡಿಯೋ ಬರುತ್ತೆ ನೋಡಿ, 20 ನಿಮಿಷದಲ್ಲಿ ಒಂದು ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಅಂತ. ನಾನು ಆಲ್ರೆಡಿ ಅದು ಹೇಳ್ದಂಗೆ ನಾನು ಎಡಿಟಿಂಗ್ ಏನು ಮಾಡಲ್ಲ, ಅದನ್ನು ನಾನು ಹೇಗೆ ಸ್ಟಿಚ್ ಮಾಡಿದ್ದೀನೋ ಹಾಗೆ ತೋರಿಸ್ಕೊಡ್ತೀನಿ ನಿಮಗೆ. ನೀವು ಆ ಥರ ಒಂದು 30 ನಿಮಿಷದಲ್ಲಿ ಟ್ರೈ ಮಾಡಿ ನೋಡಿ, ಓಕೆನಾ? ನಮ್ಮ ವಿಡಿಯೋ ನೋಡಾದರೂ ನಿಮಗೆ ಅದನ್ನು ಸ್ಟಿಚ್ ಮಾಡೋಕ್ಕಾಗುತ್ತೆ ಅಂತ ಸ್ಟಿಚ್ ಮಾಡಿ. ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ನೋಡೋಣ. ಅಕಸ್ಮಾತ್ ನೀವು ನಮ್ಮ ಇದ್ರ ಮೇಲೆ ಒಂಚೂರು ಮೋಟಿವೇಶನ್ ವಿಡಿಯೋನ ತಗೊಂಡು ನೀವೇನಾದರೂ ಸ್ಟಿಚ್ ಮಾಡ್ತೀರಾ ಅಂದರೆ ಅಲ್ಲಿಗೆ ನೀವೇ ಗ್ರೇಟು ಅಂತಲೇ ಹೇಳ್ತೀನಿ, ಓಕೆನಾ? ಇವಾಗ ನಾವೇನು ಹೇಳಿರೋದನ್ನು ನಿಮ್ಮ ಮನಸ್ಸಲ್ಲಿ ತಗೊಂಡು ಸ್ಟಿಚ್ ಮಾಡೋಕ್ಕೆ ಟ್ರೈ ಮಾಡಿ, ಓಕೆನಾ? ಯಾವುದೇ ಹೆಣ್ಮಕ್ಳಾದರೂ ಅಷ್ಟೇ, ನನ್ನ ವೀಡಿಯೋಸ್ ನೀವು ನೋಡಿದರೆ ಗೊತ್ತಾಗುತ್ತೆ. ಹೆಣ್ಣು ಮಕ್ಕಳಿಗೆ ಹೆಲ್ಪ್ ಆಗುವಂತೆ ಮೋಟಿವೇಶನ್ ವೀಡಿಯೋನೇ ನಾನು ಹಾಕಿರೋದು. ಯಾಕೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ನಾನು ಹೇಗೆ ಸ್ಟಿಚ್ ಮಾಡ್ತಾಯಿದ್ದೀನಿ, ನಾನು ಹೇಗೆ ಒಂದು ಫ್ಯಾನ್ಸಿ ಸ್ಟೋರ್ ಇಟ್ಕೊಂಡಿದ್ದೀನಿ, ನಾನು ಹೇಗೆ ಸೇಲ್ ಮಾಡ್ತೀನಿ, ಅದನ್ನೆಲ್ಲನೇ ಇಟ್ಕೊಂಡೇ ಮಾಡ್ತಾಯಿರೋದು. ಇವಾಗ ಸುಮ್ಮನೆ ಯಾರೋ ಮಾಡೋದನ್ನು ನೋಡ್ಬಿಟ್ಟು ನಾನು ಹೇಳ್ತಾ ಇಲ್ಲ. ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮಗೆ ಹೆಣ್ಮಕ್ಳಿಗೆ ಹೆಲ್ಪ್ ಆಗಲಿ ಅಂತ ತೋರಿಸ್ಕೊಡ್ತಾ ಇರೋದು, ಓಕೆನಾ? ಈ ರೀತಿ ನೀವು ಟ್ರೈ ಮಾಡಿ, ಅದನ್ನು ನೀವು ಒಂದು ಉಪಯೋಗ ಪಡ್ಕೊಳ್ಳಿ. ನೀವು ಇವಾಗ ನಾವು ಹೇಳಿರೋದನ್ನು ಮನಸ್ಸಿಗೆ ತೊಗೊಂಡು ಟ್ರೈ ಮಾಡಿ ಸ್ಟಿಚ್ ಮಾಡೋಕ್ಕೆ, ಓಕೆನಾ? 30 ನಿಮಿಷ ಎಲ್ಲರೂ 40 ನಿಮಿಷದಲ್ಲಾದರೂ ಸ್ಟಿಚ್ ಮಾಡ್ಬೋದು, ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.